ವೀಕ್ಷಕರೇ, ಮಕರ ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ. ಹೊಸ ವರ್ಷ ಪ್ರಾರಂಭ ಆಗಿದೆ. ಹೊಸ ಜೀವನ, ಹೊಸ ಯೋಜನೆಗಳು, ಹೊಸ ವಿಚಾರಗಳು, ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರಗಳು, ನಿಮಗೇನೆಲ್ಲ ಎಚ್ಚರಿಕೆಗಳಿದೆ, ಯಾವೆಲ್ಲ ಪ್ರಯೋಜನಗಳಿದೆ ಅನ್ನುವಂತಹ ವಿಚಾರಗಳು, ಜೊತೆಗೆ ನಿಮಗೆ ಅದೃಷ್ಟದ ವಾರ, ಅದೃಷ್ಟದ ದಿನಾಂಕ, ಅದೃಷ್ಟದ ಬಣ್ಣ, ಜೊತೆಗೆ ಬಹಳಷ್ಟು ಮುಖ್ಯವಾದ ವಿಚಾರಗಳು, ನೀವು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಬಹಳಷ್ಟು ಮುಖ್ಯವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ನಾವು ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀವಿ. ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ದಿನಗಳಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ, ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಕರ ರಾಶಿಯವರಿಗೆ ನೋಡಿ, ರಾಶಾಧಿಪತಿ ಯಾರು ಅಂತಂದರೆ ಶನಿ ಪರಮಾತ್ಮ. ಮತ್ತು ಈ ಮಕರ ರಾಶಿಯವರ ಒಂದು ಅದೃಷ್ಟದ ದಿನಗಳು ಯಾವುದು ಅಂತಂದರೆ ಶನಿವಾರ ಹಾಗೂ ಶುಕ್ರವಾರ ಅದೃಷ್ಟದ ದಿನಗಳಾಗಿರ್ತವೆ. ಇನ್ನು ಶನೇಶ್ವರ ಸ್ವಾಮಿ ಅದೃಷ್ಟ ದೇವತೆಗಳಾದರೆ ಅದೃಷ್ಟದ ದಿನಾಂಕ 8, 17, 26 ನಿಮಗೆ ಉತ್ತಮವಾಗಿರ್ತಕ್ಕಂಥ ದಿನಾಂಕಗಳು ಅಂತ ಹೇಳ್ಬೋದು. ಅದೃಷ್ಟದ ಸಂಖ್ಯೆ 6, 7, 8 ನಿಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತವೆ. ಇನ್ನು ಮಿತ್ರ ರಾಶಿ ಬಂದು ಕುಂಭ ಆದರೆ ಶತ್ರು ರಾಶಿ ಸಿಂಹ ರಾಶಿ. ಇನ್ನು ನಿಮಗೆ ಯಾವತ್ತಿಗೂ ಈ ಮಕರ ರಾಶಿಯವರಂದ ತಕ್ಷಣ ಯಾವುದೇ ಒಂದು ಹದಗೆಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರ ಕೈಯಲ್ಲಿ ಕೊಟ್ಟರೆ, ಯಾವುದೇ ಒಂದು ಸಮಸ್ಯೆಯ ಒಂದು ಸುಳಿಯನ್ನು ಅವ್ರ ಕೈಯಲ್ಲಿ ಕೊಟ್ಟರೆ ಅದನ್ನು ತಮ್ಮ ಚಾಣಾಕ್ಷತನದಿಂದ, ಬುದ್ಧಿವಂತಿಕೆಯಿಂದ ಆ ವ್ಯವಸ್ಥೆಯನ್ನು ಯಶಸ್ವಿನೆಡೆಗೆ ಒಯ್ಯುವಂತಹ ಒಂದು ಕಲೆ ಆ ಮಕರ ರಾಶಿಯವರಲ್ಲಿರ್ತಕ್ಕಂಥದ್ದು. ಹದಗೆಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡ್ತಕ್ಕಂತಹ ಕಲೆ ಈ ಮಕರ ರಾಶಿಯವರಲ್ಲಿರ್ತಕ್ಕಂಥದ್ದು. ಕಠಿಣ ಪರಿಶ್ರಮಿಗಳು, ಯಾಕಂತಂದರೆ ಯಾವತ್ತಿಗೂ ಕೆಲಸದ ಮೇಲೆ ಹೆಚ್ಚಿನ ಒತ್ತನ್ನು ಕೊಡುವಂಥದ್ದು. ಯಾಕಂತಂದರೆ ಎಂತಹ ಒಂದು ಸನ್ನಿವೇಶ ಇದ್ದರೂ ಕೂಡ ಸೋಲನ್ನು ಒಪ್ಪಿಕೊಳ್ಳುವಂತಹ ವ್ಯಕ್ತಿಗಳೆಲ್ಲ ಮಕರ ರಾಶಿಯವರು. ಇಂಥ ಮಕರ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಯಾವೆಲ್ಲ ಒಂದು ಫಲಗಳು ಇದೆ ಏನು ನೋಡಿ. ಜೀವನದಲ್ಲಿ ಸವಾಲುಗಳು, ಸಮಸ್ಯೆಗಳು ಇದು ನಿಮಗೇನು ಹೊಸದೇನಲ್ಲ. ಯಾಕಂತಂದರೆ ಬಹಳಷ್ಟು ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂತಹ ಒಂದು ಸ್ಥಾನದಲ್ಲಿ ನೀವು ಇರ್ತೀರಿ. ನಿಮ್ಮ ಮೇಲೆ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಜವಾಬ್ದಾರಿ ಇರ್ತದೆ, ಮನೆ ಕುಟುಂಬದ ಜವಾಬ್ದಾರಿ ಇರ್ತದೆ, ವ್ಯವಸ್ಥೆಯ ಜವಾಬ್ದಾರಿ ಇರುತ್ತೆ. ಯಾಕಂತಂದರೆ ಒಂದು ನಂಬಿಕಸ್ಥ ವ್ಯಕ್ತಿಗಳು. ಯಾಕಂತಂದರೆ ಒಂದು ನಂಬಿಕೆ ಇಟ್ಟುಕೊಂಡು ನಿಮಗೆ ಏನೇ ಒಂದು ವ್ಯವಸ್ಥೆಯನ್ನು ಕೊಟ್ಟರೂ ಕೂಡ ಅದನ್ನು ಸರಿದಾರಿಗೆ ಒಯ್ಯೋವರಿಗೂ ಕೂಡ ಕಠಿಣ ಪರಿಶ್ರಮವನ್ನು ಪಡ್ತಕ್ಕಂತಹ ವ್ಯಕ್ತಿಗಳಾಗಿರೋದ್ರಿಂದ ಬಹಳಷ್ಟು ಕೆಲವೊಂದು ಜವಾಬ್ದಾರಿಗಳು, ಚಿಂತೆಗಳು ಇರುತ್ತೆ ನಿಮ್ಮ ಮುಂದೆ. ಈ ತಿಂಗಳಲ್ಲಿ ಏನಿರುತ್ತೆ, ನಾನು ಅಂದುಕೊಂಡಂಥ ಕೆಲಸ ಅಂದುಕೊಂಡಂಗೆ ಆಗುತ್ತಾ, ಆಗಲ್ವಾ, ಆಗದೇ ಇದ್ದರೆ ಏನು ಮಾಡಲಿ ಅನ್ನುವಂತಹ ಬಹಳಷ್ಟು ಒಂದು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ. ಆದರೆ ಇಲ್ಲಿ ಈ ತಿಂಗಳಲ್ಲಿ ಖಂಡಿತವಾಗ್ಲೂ ಒಳ್ಳೆ ಫಲಗಳಿದೆ, ಆದರೆ ಕೆಲವೊಂದು ಎಚ್ಚರಿಕೆಗಳಿದೆ. ಅದನ್ನು ನೀವು ಪಾಲಿಸಲೇಬೇಕು. ಅದನ್ನು ಎಚ್ಚರಿಕೆಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗುತ್ತೆ. ಯಾಕಂತಂದರೆ ವರ್ಷ ಆರಂಭ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿರ್ಬೋದು ಅಥವಾ ಇನ್ನಿತರ ವಿಚಾರದಲ್ಲಿ ಒಂದು ಚಿಂತೆ ಅನ್ನುವಂಥದ್ದು ನಿಮಗಿರುತ್ತೆ. ದೈಹಿಕವಾಗಿರತಕ್ಕಂಥ ಆಯಾಸಗಳು ಕಂಡು ಬರುವಂಥದ್ದು, ಅಂದರೆ ಫಿಸಿಕಲಿ ಫಿಟ್ ಆಗಿರಲ್ಲ ಅಥವಾ ಮೆಂಟಲಿ ಫಿಟ್ ಆಗಿರಂಗಿಲ್ಲ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀವು ಹರಿಸಬೇಕಾಗುತ್ತೆ. ಮತ್ತು ಬಹಳ ದೊಡ್ಡ ಎಚ್ಚರಿಕೆ ಯಾವುದು ಅಂತಂದ್ರೆ ಸಾಲವನ್ನು ತೆಗೆದುಕೊಳ್ಳುವಂಥದ್ದು, ಸಾಲವನ್ನು ಕೊಡುವಂಥದ್ದು ಅಥವಾ ಸಾಲವನ್ನು ಮಾಡಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದನ್ನು ನೀವು ಮಾಡಲಿಕ್ಕೆ ಹೋಗಬಾರ್ದು. ಮಧ್ಯಸ್ಥಿಕೆ ವಹಿಸಿ ಕೆಲಸ ಮಾಡಬಾರ್ದು. ಯಾರಿಗೋ ಏನೋ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ನೀವು ಕರಗ್ಬಿಡ್ತೀರಿ ಅಲ್ವಾ. ಯಾಕಂತಂದರೆ ನಿಮ್ಮ ಹತ್ರ ಇಲ್ಲದೆ ಇದ್ರೂ ಕೂಡ ಬೇರೆಯವ್ರ ಕಡೆ ಇಸ್ಕೊಂಡಾದರೂ ಅವ್ರಿಗೆ ಕೊಟ್ಬಿಡೋದು, ಈ ರೀತಿ ಮಧ್ಯಸ್ಥಿಕೆ ವಹಿಸುವಂತಹದ್ದು ಬಹಳ ಇದೆ ನಿಮ್ಮಲ್ಲಿ. ಯಾಕಂತಂದರೆ ಬೇರೆಯವ್ರ ಕಷ್ಟ ಅಂತಂದರೆ ಸಡನ್ನಾಗಿ ರಿಯಾಕ್ಟ್ ಮಾಡಿಬಿಡ್ತೀರಿ. ಹಾಗಿರುವಾಗ ಸ್ವಲ್ಪ ಯಾವುದೇ ಸಹಿ ಮಾಡುವಾಗಲಿ, ಅಗ್ರಿಮೆಂಟ್ ಮಾಡುವಾಗಲಿ ಅಥವಾ ಯಾವುದೇ ಮಧ್ಯಸ್ಥಿಕೆ ವಹಿಸುವಾಗಲಿ, ಸಾಲ ತೆಗೆದುಕೊಳ್ಳುವಾಗ, ಸಾಲ ಕೊಡುವಾಗ ಈ ಎಲ್ಲ ಎಚ್ಚರಿಕೆಗಳನ್ನು ನೀವು ಪಾಲಿಸ್ತಿದ್ರೆ ಬಹಳ ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುತ್ತೆ. ಈ ವಿಡಿಯೋದಿಂದ ತಿಳ್ಕೊಬೇಕಾಗಿರುವಂಥ ಬಹುಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಇನ್ನು ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾಕಂತಂದರೆ ಸಣ್ಣ ಪುಟ್ಟ ವಿಚಾರಗಳನ್ನು ನೀವು ಅಲಕ್ಷ್ಯ ಮಾಡಿ ಬಿಟ್ಟರೆ ಕಾನೂನಿನ ತೊಡಕುಗಳು ಎದುರಾದಿತ್ತು. ಸಣ್ಣ ಪುಟ್ಟ ಯಾವುದೇ ಒಂದು ಇಶ್ಯೂಸ್ ಇದ್ದಾವೆ ಅಂತಂದರೆ ಆಗಿಂದಾಗೆ ಆ ಸಮಸ್ಯೆಯನ್ನು ಸರಿ ಮಾಡಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ. ವ್ಯಾಪಾರದಲ್ಲಿ ಭಾಳ ಎಚ್ಚರಿಕೆ ಇರಬೇಕು. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ. ನೀವು ಸ್ವಲ್ಪ ಆರಾಮಾಗಿ ನಾನು ಏನೋ ಒಂದು ಸಾಧನೆ ಮಾಡಿಬಿಡ್ತೀನಿ ಅನ್ನೋ ಥರ ಇರಲ್ಲ. ಯಾಕಂತಂದರೆ ಕಾಲಕ್ಕೆ ನೀವು ವ್ಯಾಪಾರದಲ್ಲಿ ಏನೆಲ್ಲ ಒಂದು ಬದಲಾವಣೆಗಳನ್ನು ಮಾಡ್ಕೋಬೇಕು
ಯಾವೆಲ್ಲ ರೀತಿಯಲ್ಲಿ ಅದನ್ನು ಪರಿವರ್ತಿಸಬೇಕು ಅನ್ನುವಂಥದ್ರ ಕಡೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕು. ಜೊತೆಗೆ ಹೆಚ್ಚಿನ ಸಮಯವನ್ನು ವಿನಿಯೋಗಿಸ್ಕೋಬೇಕಾಗತ್ತೆ ವ್ಯಾಪಾರದಲ್ಲಿ. ಅಂದಾಗ ಮಾತ್ರ ನಿಮಗೆ ಲಾಭದಾಯಕವಾದ ಫಲಗಳು ಸಿಗ್ತವೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಕಿರಿಕಿರಿ ಇರುತ್ತೆ. ಅಂದರೆ ನೀವು ಪುರುಷರಾಗಿದ್ದರೆ ಸ್ತ್ರೀಯರ ಜೊತೆಯಲ್ಲಿ, ಸ್ತ್ರೀಯರಾಗಿದ್ದರೆ ಪುರುಷರ ಜೊತೆಯಲ್ಲಿ ಏನೋ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ, ಸುಮ್ಮನೆ ಅಪವಾದ ಆಗುತ್ತೆ, ಯಾವುದೋ ವ್ಯವಹಾರದಲ್ಲಿ ಕಿರಿಕಾಗ್ಬೋದು, ಏನಾದರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗ್ಬೋದು. ಈ ಒಂದು ನಿಟ್ಟಿನಲ್ಲಿ ನೀವು ಸ್ವಲ್ಪ ಅಡ್ವಾನ್ಸ್ ಆಗಿನೇ ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ನೀವಾಯ್ತು ನಿಮ್ಮ ಕೆಲಸ ಆಯ್ತು ಇರುವಂಥದ್ದು ಬಹಳ ಒಳ್ಳೆಯದು. ಇನ್ನು ಮಕ್ಕಳಿಂದ ಚಿಂತೆ ಇರುತ್ತೆ. ಮಕ್ಕಳಿಗಾಗಿ ಏನೋ ಒಂದು ತಕ್ಕೊಡ್ಬೇಕು, ಅವರಿಗೆ ವಸ್ತು ಒಡವೆಗಳನ್ನು ತಕ್ಕೊಡ್ಬೇಕು, ಮದುವೆ ಮಾಡಬೇಕು, ಕೆಲಸ ಹುಡುಕ್ಸ್ಬೇಕು, ಅಥವಾ ಏನು ಸ್ಕೂಲ್ ಫೀಸ್ ಕಟ್ಟಬೇಕು, ಯಾವುದೋ ಒಂದು ಚಿಂತೆ ಇರುತ್ತೆ ಮಕ್ಕಳ ವಿಚಾರದಲ್ಲಿ. ಅವರಿಗೆ ಬೇಕು ಬೇಡಗಳ ಬಗ್ಗೆ ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಚಿಂತನೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಅಡ್ವಾನ್ಸ್ ಆಗಿನೇ ಪ್ಲಾನ್ ಮಾಡಿಕೊಂಡ್ರೆ ಅಷ್ಟೇನು ದೊಡ್ಡ ಸಮಸ್ಯೆಗಳು ಆಗಲ್ಲ, ಆಯ್ತಾ. ಇನ್ನು ಉದ್ಯೋಗದಲ್ಲಿ ಒಂದು ಚಿಂತೆ ಅನ್ನುವಂಥದ್ದು ಇರುತ್ತೆ. ಏನಪ್ಪಾ ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಅಂದ್ಕೊಂಡಂಥ ರಿಸಲ್ಟ್ ನನಗೆ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಚಿಂತೆ ಇರುತ್ತೆ. ಆದರೆ ಚಿಂತೆ ಮಾಡಬೇಡಿ, ಪ್ರಯತ್ನ ನಿರಂತರವಾಗಿ ಮಾಡಿ, ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಸಾರ್ವಜನಿಕ ವಲಯದಲ್ಲಿರ್ಬೋದು, ನೆರೆಹೊರೆಯಲ್ಲಿರ್ಬೋದು, ಕಾರ್ಯಕ್ಷೇತ್ರದಲ್ಲಿರ್ಬೋದು, ರಿಲೇಷನ್ನಲ್ಲಿರ್ಬೋದು, ಜನಗಳ ವಿಚಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದಾದ್ರೂ ವಿಚಾರಗಳಿರಲಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನೀವಾಯ್ತು ನಿಮ್ಮ ಕೆಲಸ ಆಯ್ತು. ಯಾಕಂದ್ರೆ ನೀವು ಒಳ್ಳೇದು ಮಾತಾಡಿದ್ರು ಕೆಟ್ಟದನ್ನಾಗಿ ತಿಳ್ಕೊಳ್ಳುವಂಥ ಜನ ಇರುವಾಗ ನೀವು ಏನೋ ಒಂದು ವಿಷಯ ಹೇಳ್ತಾ ಇದ್ದೀರಿ ಅಂತ ಸುಮ್ಮನೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತವೆ. ಆ ಕಾಂಟ್ರವರ್ಸಿಯಿಂದ ನಿಮಗೆ ಖ್ಯಾತಿಗೆ ಧಕ್ಕೆಗಳಾಗುವಂಥ ಸಾಧ್ಯತೆಗಳು ಕಂಡು ಬರುವಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮಾತಿನಲ್ಲಿ ಹಿಡಿತವನ್ನು ಇಟ್ಕೊಂಡು ಕೆಲಸ ಮಾಡುವಂಥದ್ದು ಒಳ್ಳೆಯದು. ಇನ್ನು ನಿಮಗೆ ಅದ್ಭುತವಾದಂಥ ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಪರಿಹಾರಗಳು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅದ್ಭುತವಾದಂತಹ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಸಿಗ್ತಾ ಇರ್ತಕ್ಕಂಥದ್ದು. ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. ನಿಮ್ಮದೇ ಆದಂಥ ಭಾಷೆಯಲ್ಲಿ ಸಿಗ್ತಾ ಇರ್ತಕ್ಕಂಥ ಈ ಜನ್ಮ ಜಾತಕ ಫಲ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಒಂದು ಮುಂದಿನ ಫಲ ಯಾವ ಪ್ರಕಾರದಲ್ಲಿದೆ ಅಂತಂದ್ರೆ, ನೋಡಿ, ನೀವು ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಮೇಲಧಿಕಾರಿಗಳಿಂದ ಕೆಲವೊಂದು ಒತ್ತಡ ಇರುತ್ತೆ, ಕಿರಿಕಿರಿ ಇರುತ್ತೆ ಸ್ವಲ್ಪ. ಹಾಗಾಗಿ ನೀವು ನಿಮ್ಮ ತಪ್ಪನ್ನ ಬಹಳಷ್ಟು ಜನ ಹುಡುಕ್ತಾ ಇರತಕ್ಕಂಥ ಸಂದರ್ಭ ಇದು. ಹಾಗಾಗಿ ನೀವು ಯಾವುದೇ ಒಂದು ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗಬೇಡಿ. ನೀಟಾಗಿ ಏನು ಮಾಡ್ತಾ ಇದ್ದೀನಿ, ಯಾವ ಫೈಲ್ ಎಲ್ಲಿದೆ, ಯಾವ ಫೈಲ್ ಏನು ಮಾಡ್ತಾ ಇದ್ದೀನಿ, ಎಲ್ಲಿ ಸಹಿ ಮಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಅನ್ನುವಂಥದ್ದನ್ನು. ಜೊತೆಗೆ
ಈ ಕೆಲವೊಂದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನು ನೀವು ಪಾಲಿಸಬೇಕಾಗತ್ತೆ. ಊಟದ ವಿಚಾರದಲ್ಲಿರ್ಬೋದು, ನೀರಿನ ವಿಚಾರದಲ್ಲಿರ್ಬೋದು, ಶುದ್ಧತೆಯನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಜೊತೆಗೆ ಯೋಗ, ಧ್ಯಾನ, ವಾಕಿಂಗು, ವ್ಯಾಯಾಮ ಈ ರೀತಿಯಂತಹ ಒಂದು ಪ್ರಯತ್ನಗಳನ್ನು ನೀವು ಮಾಡಿಕೊಂಡಾಗ ಆರೋಗ್ಯ ಅನ್ನುವಂಥದ್ದು ನಿಮಗೆ ವೃದ್ಧಿ ಆಗುತ್ತೆ. ಸ್ವಲ್ಪ ಆಸ್ಪತ್ರೆಗೆ ಅಲದಾಡುವಂಥ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಹಣ ಉಳಿತಾಯ ಆಗುತ್ತೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಮಾನಸಿಕ ಯೋಚನೆಗಳಿರುತ್ತಲ್ಲ, ಅದಕ್ಕಾಗಿ ಸ್ವಲ್ಪ ಯೋಗ ಮಾಡುವಂಥದ್ದು ಬಹಳ ಒಳ್ಳೆಯದು. ಮನಸ್ಸನ್ನು ನಿಮ್ಮ ಸ್ಥಿಮಿತದಲ್ಲಿ ಇಟ್ಕೊಳ್ತಕ್ಕಂಥದ್ದನ್ನು ಮಾಡಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಬಂಧು ವರ್ಗದಲ್ಲಿ ಏನೋ ಒಂದು ಸಣ್ಣ ವಿಚಾರಕ್ಕೆ ನಿಮ್ಮನ್ನು ಅರ್ಥನೇ ಮಾಡ್ಕೊಳ್ಳಲ್ಲ, ನಿಮ್ಮವರೇ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಇನ್ನು ಬೇರೆಯವರು ಅರ್ಥ ಮಾಡ್ಕೋತಾರೆಯೇ. ಹಾಗಾಗಿ ನೀವು ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದು ಸ್ನೇಹಿತರಲ್ಲಿರ್ಬೋದು, ಬಂಧು ಬಾಂಧವರಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು. ಸ್ವಲ್ಪ ವಾದ ವಿವಾದ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸುಮ್ಮನೆ ಸೈಲೆಂಟ್ ಆಗಿದ್ಕೊಂಡು ಕೆಲಸವನ್ನು ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ಬಹಳ ವಿಶೇಷವಾಗಿ ಓದಿನಲ್ಲಿ ಏನಾಗುತ್ತೆ, ನಿರಾಸಕ್ತಿ ಇರುತ್ತೆ. ಮೊಬೈಲ್ ಬಳಕೆ ಮಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡ್ಕೊಳ್ಳಿ. ಜೊತೆಗೆ ಮಕರ ರಾಶಿಯವರು ಆಲ್ಮೋಸ್ಟ್ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡೋದು ಒಳ್ಳೆಯದು ಈ ಸಂದರ್ಭದಲ್ಲಿ. ಯಾಕಂದರೆ ಮೊಬೈಲ್ ಅನ್ನುವಂಥದ್ದು ಒಂದು ಮಾಯ ಇದೆಯಲ್ಲ, ಅದು ಸಮಯ ಕಳೆಯುವಂಥದ್ದು ಗೊತ್ತಾಗಲ್ಲ. ನಿಮ್ಮ ಕೆಲಸ ಮೊಬೈಲಲ್ಲೇ ಇದ್ದರೆ ನಾನೇನೂ ಪ್ರಶ್ನೆ ಮಾಡಲ್ಲ. ಬಟ್ ಆದರೆ ಮೊಬೈಲ್ ಬಿಟ್ಟು ನಿಮ್ಮ ಕೆಲಸ ಇರುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಅದರ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ಕೆಲಸದ ಕಡೆ, ಓದಿನ ಕಡೆ ಹೆಚ್ಚಿನ ಒಂದು ಆಸಕ್ತಿಯನ್ನು ನೀವು ರೂಢಿಸ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ವ್ಯಾಪಾರದಲ್ಲಿ ಸಾಲ ಮಾಡ್ತಕ್ಕಂಥ ಸಂದರ್ಭಗಳು ಇರ್ತವೆ. ಹಾಗಾಗಿ ಇರುವಷ್ಟರಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ಕೊಳ್ಳಿ. ಮತ್ತು ಕೆಲವೊಂದು ಸ್ಥಾನಗಳು ಬದಲಾವಣೆಗಳಾಗುವಂಥ ಸಾಧ್ಯತೆ, ವ್ಯಾಪಾರ ಬದಲಾಯಿಸ್ಬೋದು, ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಬದಲಾಯಿಸುವಂಥ ಯೋಜನೆಯನ್ನು ರೂಪಿಸ್ಕೊಂಡಿರ್ಬೋದು. ಸಾಧ್ಯವಾದರೆ ಇರುವಷ್ಟರಲ್ಲಿನೇ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ. ಹೆಚ್ಚಿನದನ್ನು ಮಾಡೋದ್ರ ಕಡೆ ಹೆಚ್ಚು ಗಮನವನ್ನು ಕೊಡಲಿಕ್ಕೆ ಹೋಗಬೇಡಿ. ಅಂದರೆ ನಾನು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅಂದರೆ ಈ ತಿಂಗಳಲ್ಲಿ ನಿಮಗೆ ಒಳ್ಳೆ ಫಲಗಳೇ ಇದೆ, ಆದರೆ ಕೆಲವೊಂದು ಎಚ್ಚರಿಕೆಗಳಿದೆಯಲ್ಲ, ಆ ಎಚ್ಚರಿಕೆಗಳನ್ನು ನೀವು ಫಾಲೋ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ನೀವು ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಿನ ಒಂದು ಲಾಭಗಳು, ಪ್ರಯೋಜನಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ. ಈ ವಿಡಿಯೋ ನಿಮಗೆ ಅದಕ್ಕೋಸ್ಕರ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಜನವರಿ ತಿಂಗಳ ಮಾಸ ಫಲಗಳು ಸಿಗ್ತವೆ. ಬನ್ನಿ, ಹಾಗಿದ್ರೆ ಜನವರಿ ತಿಂಗಳಲ್ಲಿ ಮಕರ ರಾಶಿಯವರು ಯಾವೆಲ್ಲ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದರೆ ನೋಡಿ, ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡ್ತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ನಿಮ್ಗೆ ಸಿಗುತ್ತೆ. ಇದನ್ನು ನೀವು ಖಂಡಿತವಾಗ್ಲೂ ಪ್ರಯತ್ನವನ್ನು ಮಾಡಿಕೊಳ್ಳಿ. ಮನೆ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ, ಸಾಧು ಸಂತರ ದರ್ಶನವನ್ನು ಮಾಡಿಕೊಳ್ಳಿ, ಸೇವೆಯನ್ನು ಮಾಡಿಕೊಳ್ಳಿ, ಅನಾಥರ ಸೇವೆಯನ್ನು ಮಾಡಿಕೊಳ್ಳಿ. ಜೊತೆಗೆ ಈ ಪಶು ಪಕ್ಷಿಗಳಿಗೆ ಆಹಾರವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿ. ತಂದೆ ತಾಯಿಗಳಿಗೆ ಗೌರವವನ್ನು ಕೊಡುವಂಥದ್ದು, ಗುರುಗಳಿಗೆ ಗೌರವವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಖಂಡಿತವಾಗಿಯೂ ನಿಮಗೆ ಬಹಳಷ್ಟು ಅನುಕೂಲತೆಗಳಾಗುತ್ತೆ, ಪ್ರಯೋಜನಗಳಾಗುತ್ತೆ ಅನ್ನುವಂಥದ್ದನ್ನು ನಿಮ್ಮ ಗಮನದಲ್ಲಿಟ್ಕೊಳ್ಳಿ. ಒಳ್ಳೆಯದಾಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.